ಉತ್ಪಾದಕರ ಸಹಕಾರ ಸಂಘದಿಂದ ಮಹಿಳೆಯರ ಸ್ವಾವಲಂಬಿ ಬದುಕು ಎಚ್.ಕೆ. ಕುಮಾರಸ್ವಾಮಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಎಚ್.ಡಿ. ರೇವಣ್ಣ ಅವರು ಅಂಬೇಡ್ಕರ್ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿ ಗ್ರಾಮಗಳಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತೆರೆದು ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ಅವರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಬ್ ಕಾಲೋನಿ ಬಸವೇಶ್ವರಪುರ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿಕೊಟ್ಟ ನಂತರದ ದಿನಗಳಲ್ಲಿ 4 ಗೋಡೆಗೆ ಸೀಮಿತವಾಗಿದ್ದ ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಆಲೂರು ತಾಲೂಕಿನಲ್ಲಿ ಸುಮಾರು 85ರಿಂದ 90 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತೆರೆಯಲಾಗಿದೆ. ಅದರಲ್ಲಿ ಕೇವಲ 25ರಿಂದ 30 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾತ್ರ ಪುರುಷರ ಸಂಘಗಳಾಗಿವೆ. ಇನ್ನು 55ರಿಂದ 60 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಹಿಳಾ ಸಂಘಗಳಿದ್ದು, ಎಚ್.ಡಿ. ರೇವಣ್ಣನವರು ಅಂಬೇಡ್ಕರ್ ಅವರ ಆಶಯದಂತೆ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಉದ್ದೇಶದಿಂದ ಪ್ರತಿ ಗ್ರಾಮಕ್ಕೆ ಒಂದೊಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತೆರೆದು ಅವರ ಕೈ ಬಲಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಹಾಗೂ ಗ್ರಾಮದ ಮಹಿಳೆಯರು 4 ಗೋಡೆ ಮಧ್ಯದಲ್ಲಿ ಕೂತು ಬಗೆಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಸಂಘದಲ್ಲಿ ರಾಜಕೀಯ ಬೆರೆಸಿ ಸಂಘ ಹಾಳು ಮಾಡಲು ಅವಕಾಶ ಕೊಡಬಾರದು. ಏನೇ ಸಮಸ್ಯೆ ಇದ್ದರೂ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ. ಸಂಘ ದೊಡ್ಡ ಮಟ್ಟದಲ್ಲಿ ಬೆಳೆದು ನೀವು ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಂಡಾಗ ಮಾತ್ರ ನಮ್ಮೆಲ್ಲರಿಗೂ ಸಂತೋಷ ಎಂದು ಹೇಳಿದರು. ಎಚ್.ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕ ಕೆ.ಎಸ್. ಮಂಜೇಗೌಡ ಮಾತನಾಡಿ, ಗ್ರಾಹಕರು ಉತ್ತಮ ಗುಣಮಟ್ಟದ ಹಾಲು ನೀಡುವುದರ ಮೂಲಕ ಸಂಘ ಬೆಳೆಯಲು ಅವಕಾಶ ಮಾಡಿಕೊಡುವುದರ ಜೊತೆಗೆ ನೀವು ಕೂಡ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು. ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾದದ್ದು. ನಮ್ಮ ನಾಯಕರಾದ ಎಚ್.ಡಿ. ರೇವಣ್ಣ ಅವರು ತಾಲೂಕಿನಲ್ಲಿ ನೂರಾರು ಪುರುಷ ಹಾಗೂ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಘವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಸಂಘದಲ್ಲಿ ಆದಾಯ ಹೆಚ್ಚಾದಂತೆ ಸರ್ಕಾರದ ಸವಲತ್ತುಗಳು ಕೂಡ ದೊರೆಯುತ್ತವೆ. ನಾನು ಕೂಡ ಎಚ್.ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕನಾಗಿರುವುದರಿಂದ ಬ್ಯಾಂಕಿನಿಂದ ಹೆಚ್ಚಿನ ಸಾಲ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂಘದ ಉಳಿವಿಗೆ ಶ್ರಮಿಸಬೇಕೆಂದು ಹೇಳಿದರು. ಹಾಸನ ಜಿಲ್ಲಾ ಕೆಎಂಎಫ್ ನಿರ್ದೇಶಕ ಪಿ.ಎಲ್. ನಿಂಗರಾಜು ಮಾತನಾಡಿ, ಆಲೂರು ತಾಲೂಕಿನಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಕೇವಲ 25ರಿಂದ 30 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದವು. ಆದರೆ ಇಂದು ಎಚ್.ಡಿ. ರೇವಣ್ಣನವರ ಆಶೀರ್ವಾದದಿಂದ 85ರಿಂದ 90 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹೆಚ್ಚಿವೆ. ಅದರಲ್ಲಿ 60ರಿಂದ 65 ಮಹಿಳಾ ಸಹಕಾರ ಸಂಘಗಳಿವೆ. ಎಲ್ಲ ಸಂಘಗಳು ಯಾವುದೇ ಗೊಂದಲಗಳಿಲ್ಲದೆ ಉತ್ತಮ ಲಾಭಗಳಿಂದ ಕೂಡಿದೆ. ಇದು ಸಂತೋಷದ ವಿಷಯ. ಕೆಎಂಎಫ್ನಿಂದ ದೊರೆಯುವ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ನೀಡಲಾಗುವುದು. ಗ್ರಾಹಕರು ಉತ್ತಮ ಗುಣಮಟ್ಟದ ಹಾಲು ನೀಡಬೇಕು. ಹಿಂದಿನಿಂದಲೂ ಮಹಿಳೆಯರಿಗೆ ಉತ್ತಮ ಸ್ಥಾನ, ಗೌರವವಿದೆ. ಪುರುಷರು ಅನುಚಿತವಾಗಿ ವರ್ತಿಸದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿ ಸಂಘ ಬೆಳೆಯಲು ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕ ಪಿ.ಎಲ್. ನಿಂಗರಾಜ್, ಬೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಸೂಪರ್ವೈಸರ್ ಭವ್ಯ, ಸಂಘದ ಅಧ್ಯಕ್ಷ ನಂದಿನಿ ದೊರೆಸ್ವಾಮಿ, ಗ್ರಾಮದ ಹಿರಿಯ ಮುಖಂಡರಾದ ದೊರೆಸ್ವಾಮಿ, ಎಂ.ಆರ್. ರಂಗಯ್ಯ, ಎಂ.ಕೆ. ಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಗನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಾನು ಇದೆಲ್ಲ ಮಾತಾಡಬಾರ್ದು ಅಂತಿದ್ದೆ. ನೀವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಮೇಲೆ ಮಾತಾಡಲೇ. ಮಹಿಳಾ ಶಕ್ತಿ ಅನ್ನೋದು ಗೊತ್ತಾ? ಬರೀ ಗಲಾಟೆ ಮಾಡೋದು, ಜಗಳ ಮಾಡೋದಲ್ಲ. ಮಹಿಳೆಗೆ ಶಕ್ತಿಯನ್ನ ಸಂವಿಧಾನಾತ್ಮಕವಾಗಿ ಕಾನೂನು ಪ್ರಕಾರ ಕಾನೂನಿನಲ್ಲಿ ತಂದುಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಇನ್ನೊಂದು ಕಡೆ ನಮ್ಮ ನಾಯಕರುಗಳು ನಮ್ಮ ಎಚ್.ಡಿ. ರೇವಣ್ಣ ಅವರೆಲ್ಲ ಸೇರಿ ಮಹಿಳಾ ಶಕ್ತಿಯನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ನೋಡಿ, ನನಗೆ ನಮ್ಮ ಪಿ.ಎಲ್. ನಿಂಗರಾಜ್ ಅವರು ಅಧಿಕಾರಿಯಾಗಿದ್ರು ಭಾಳ ಚೆನ್ನಾಗಿತ್ತು. ಬಹುಶಃ ನಮ್ಮ ಭವ್ಯ ಮೇಡಮ್ ಅವರಿಗಿಂತ ಜಾಸ್ತಿ ಕಾಣ್ತಾ ಇದ್ದೀವಿ. ಎಲ್ಲ ವಿಷಯನೂ ತಿಳ್ಕೊಂಡಿದ್ದೇನೆ. ನಾನು ಸ್ವಾಮಿನಾಥ್ ಭಾಳ ಚೆನ್ನಾಗಿ ಹೇಳಿದ್ರು. ನಮ್ಮ ಭಾಷೆ ಎಲ್ಲ ಮುಖ್ಯ, ಅವ್ರ ಭಾಷೆ ಮುಖ್ಯ. ಶುಚಿತ್ವ ಭಾಳ ಮುಖ್ಯ, ಹಾಲು ಗುಣಮಟ್ಟ ಭಾಳ ಮುಖ್ಯ. ಇವೆರಡು ಇಲ್ಲದಿದ್ದರೆ ಪ್ರಯೋಜನ. ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಯಾಕೆ ಕೊಟ್ಟಿದ್ವಿ ನಾವು? ಮಹಿಳೆಯರು ಹೆಚ್ಚು ಆಸಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಛಲದಿಂದ, ಬದ್ಧತೆಯಿಂದ ಈ ಕೆಲಸವನ್ನು ಮಾಡ್ತಾರೆ.
ಇನ್ನೂ ಕೂಡ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ಳಿ. ಹಸುಗಳಿಗೆ ಏನಾದ್ರು ಸಾಲ ಬೇಕಂದ್ರೆ ಸಾಲನೂ ಕೊಡಿಸ್ತೀವಿ, ಡಿ ಸಿ ಬ್ಯಾಂಕ್ ಕೊಡಿಸ್ತೀವಿ, ಬಡ್ಡಿ ಕಟ್ಟಬೇಕಾಗುತ್ತೆ. ಮತ್ತು ಡೈರಿಯಿಂದ ಈಗ 1 ವರ್ಷ ಆದಮೇಲೆ ಒಂದು 6 ಲಕ್ಷ ರೂಪಾಯಿ ಫ್ರೀ ದುಡ್ಡು ಕೊಡ್ತಾರೆ. ಅಂದರೆ ದುಡ್ಡು ವಾಪಸ್ ಕಟ್ಟಬೇಕು, ಬಡ್ಡಿ ಇಲ್ಲ. ಅದನ್ನು 10 ಜನ ಹಸುಗಳು ತಗೋಬೋದು. ಅದು ಆ ಸಾಲ ತೆಗೆದು ಮತ್ತೆ 10 ಜನ ಮತ್ತೆ ಅದನ್ನು ತಗೋಬೋದು. ಹೆಚ್ಚು ಬೇಕು ಅಂದರೆ ಡಿ ಸಿ ಸಿ ಬ್ಯಾಂಕಿಂದ ಬೇಕು ಸಾಲ ಕೊಡ್ತೀವಿ. ಇದನ್ನೆಲ್ಲ ಬಳಸ್ಕೊಳ್ಳಿ. ನಾವು ಕೂಡ ಇವ್ರ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದೀವಿ. ಒಂದ್ಸರಿ ನಾವು ಹೆಸರನ್ನ ಇಟ್ಟಿದ್ದು ರಂಗಯ್ಯ ಕಳಿಸಿ ಬಸವೇಶ್ವರ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಊರುಗಳು ನೋಡ್ಕೊಂಡು ಹೆಸರು ಇಟ್ಟಿದ್ದು ನಾವು. ಅದರಿಂದ 70,000 ಫ್ರೀಯಾಗಿ ಇವ್ರು ಬರ್ತಾ ಇದೆ. ದಯಮಾಡಿ ಅದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಹೊಸದಾಗಿ ಆದ್ರಿಂದ ನಿಮಗೆ ಅದೆಲ್ಲ ಬಂದಿರುತ್ತೆ. ನಿಮ್ಮ ನೋಟಿಸ್ ಬೋರ್ಡಲ್ಲೆಲ್ಲ ಹಾಕ್ಬೇಕು. ಹೊಸದಾಗಿ ಹೇಳ್ತಾರೆ, ನಮ್ಮ ಸೂಪರ್ವೈಸರ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಂದು ಎಲ್ಲ ಇದರಲ್ಲಿ ಟೈಮಲ್ಲಿ ಎಲ್ಲ ಇನ್ಶೂರೆನ್ಸ್ ಮಾಡಿಸಿ ಸಮೇತನಾಗಿ ಅದನ್ನೆಲ್ಲ ಕಟ್ಕೋಬಹುದು. ಆಮೇಲೆ ಉದಾಹರಣೆ ಯಶಸ್ವಿನಿ ಸಹ ನಮ್ಮ ಡೈರಿಲ್ಲ ಕಟ್ಕೋಬಹುದು. ನೀವು ಇದರಲ್ಲೇ ಸೇವ್ ಆಗುತ್ತೆ. ಈ ಥರ ಈಗ ನೀವು ಬೇರೆ ಕಡೆಗೆ ಹೋಗಬೇಕಾಯಿತು, ನಿಮ್ಮ 3 ಲೇಯರ್ದಿಂದ ನಿಮ್ಮ ಡೈರಿನ ತುಂಬ ಅಚ್ಚುಕಟ್ಟಾಗಿ ನಡೆಸ್ತೀರಿ. ಎಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರಿ ಅಂದರೆ ಈ ಬಸವೇಶ್ವರ ಡೈರಿ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತಾ ಇರ್ತೀನಿ. ತುಂಬ ಚೆನ್ನಾಗಿ ನಿಲ್ಲೂ ಸಹ ನಿಮ್ಮ ಸುತ್ತಲೂ ಡೈರಿ ಹತ್ರ ಇದೆ. ಈಗ ಮಂಚನಹಳ್ಳಿ ಇದೆ, ಈ ಕಡೆ ಮಂಚನಹಳ್ಳಿ ಬೊಂಚಳ್ಳಿ ಇದೆ, ಬೊಂಚಳ್ಳಿ ಮನೆ ಇಟ್ಟಿದ್ದು ಓಪನ್ ಮಾಡಿದ್ರು. ಹೊಸದಾಗಿ ಆಯ್ತಲ್ಲ.